ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ಇಸ್ರೇಲ್ ಸಂಘರ್ಷವನ್ನ ಕೊನೆಗಾಣಿಸುವ ನಿಟ್ಟಲ್ಲಿ ಸಂಧಾನದ ನೇತೃತ್ವ ವಹಿಸಿಕೊಂಡಿರುವ ಪಾಕಿಸ್ತಾನ 4 ದೇಶಗಳ ಜೊತೆಗಿನ ಪೂರ್ವಭಾವಿ ಸಭೆಯನ್ನ ಮುಕ್ತಾಯಗೊಳಿಸಿದೆ. ಇರಾನ್ ಮಾತುಕತೆಗೆ ಒಪ್ಪುತ್ತೆ ಅಂತ ಪಾಕಿಸ್ತಾನ ಹೇಳ್ತಾ ಇರೋ ಬೆನ್ನಲ್ಲೇ ಅವರು ಅಮೆರಿಕದ ಮೇಲಿನ ತಮ್ಮ ದಾಳಿಗಳನ್ನ ತೀವ್ರಗೊಳಿಸ್ತಾ ಇದ್ದಾರೆ. ಹಾಗೆ ಖರಗ್ ದ್ವೀಪಗಳನ್ನ ವಶಪಡಿಸಿಕೊಳ್ಳೋದಕ್ಕೆ ಟ್ರಂಪ್ ಪ್ರಯತ್ನ ಪಟ್ರೆ ಅಮೆರಿಕದ ಸೈನಿಕರನ್ನ ಬಾಡಿ ಬ್ಯಾಗ್ಗಳಲ್ಲಿ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ತಗೊಂಡು ಹೋಗಬೇಕಾಗುತ್ತೆ ಅಂತ ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಸಂಧಾನ ಮಾಡಿಕೊಳ್ಳದೇ ಇದ್ರೆ ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಅಂತ ಟ್ರಂಪ್ ಕೂಡ ಇರಾನಿಗೆ ಅಂತಿಮ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇನ್ನು ಹಾರ್ಮುಜ್ನಿಂದ ಜಗತ್ತು ತೈಲ ಸಂಕಷ್ಟಕ್ಕೆ ತುತ್ತಾಗ್ತಾ ಇರೋ ಹಿನ್ನೆಲೆಯಲ್ಲಿ ಭಾರತ ತನ್ನ ಡೈವರ್ಸಿಟಿಯನ್ನ ಹೆಚ್ಚು ಮಾಡ್ಕೊಳ್ಳೋ ಕಡೆಗೆ ಗಮನ ಕೊಡ್ತಾ ಇದೆ. ಹಾರ್ಮುಜ್ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಬರಬೇಕು ಅಂದ್ಕೊಳ್ತಾ ಇರೋ ಭಾರತಕ್ಕೆ ಈಗ ದಕ್ಷಿಣ ಅಮೆರಿಕದ ಮತ್ತೊಂದು ದೇಶ ಅದ್ಭುತ ಆಫರ್ ಅನ್ನು ಕೊಡ್ತಾ ಇದೆ. ಹಾಗಾದ್ರೆ ಭಾರತಕ್ಕೆ ಸಿಕ್ಕ ಆ ಆಫರ್ ಏನು, ಯುದ್ಧದ ಅಪ್ಡೇಟ್ಸ್ ಏನು, ಬನ್ನಿ ನೋಡೋಣ. ಸ್ನೇಹಿತರೆ, ಅಮೆರಿಕ ಮತ್ತು ಇರಾನ್ ನಡುವಿನ ಮಾತುಕತೆಗಳಿಗೆ ನಾವು ಆತಿಥ್ಯವನ್ನು ವಹಿಸ್ತೀವಿ, ಇಸ್ಲಾಮಾಬಾದಲ್ಲಿ ಮಾತುಕತೆಗಳು ನಡೆಯುತ್ತವೆ ಅಂತ ಪಾಕಿಸ್ತಾನ ಕುಣಿತಾ ಇದ್ರೆ ಅಂಥ ಯಾವುದೇ ಮಾತುಕತೆಗಳಿಗೆ ನಾವು ಸಿದ್ಧ ಇಲ್ಲ. ನಾವು ಅಂಥ ಯಾವ ನೇರ ಮಾತುಕತೆಗೂ ಒಪ್ಪಿಗೆಯನ್ನು ಕೂಡ ಸೂಚಿಸಿಲ್ಲ. ಪಾಕಿಸ್ತಾನದಲ್ಲಿ ಏನು ನಡೀತಾ ಇದೆ, ಪಾಕಿಸ್ತಾನ ಏನು ಹೇಳ್ತಾ ಇದೆ, ಅದು ಅವರಿಗೆ ಸಂಬಂಧಪಟ್ಟ ವಿಷಯ. ಯುದ್ಧವನ್ನು ನಿಲ್ಲಿಸಬೇಕು ಅಂತ ಅಕ್ಕಪಕ್ಕದ ದೇಶಗಳು ಕರೆ ಕೊಡ್ತಾ ಇರೋದು, ಒತ್ತಡವನ್ನು ಹೇರ್ತಾ ಇರೋದು ಸರಿ ಇದೆ. ಆದರೆ ಈ ಯುದ್ಧ ನಾವು ಆರಂಭಿಸಿದ್ದಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ಮಾತುಕತೆಗಳಿಗೆ ನಾವು ಸಿದ್ಧ ಇಲ್ಲ ಅಂತ ಇರಾನಿನ ವಿದೇಶಾಂಗ ಸಚಿವಾಲಯದ ವಕ್ತಾರರು ತಿಳಿಸಿದ್ದಾರೆ. ಇಲ್ಲಿ ಅಮೆರಿಕದ ಬೇಡಿಕೆಗಳು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲದ ಹಾಗಿವೆ. ಅಂಥ ಬೇಡಿಕೆಗಳನ್ನು ಒಪ್ಪಿಕೊಂಡು ಸಂಧಾನ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಮತ್ತು ಪಾಕಿಸ್ತಾನ, ಈಜಿಪ್ಟ್ ಹಾಗೂ ಟರ್ಕಿಗಳು ಮಾಡೋದಕ್ಕೆ ಹೊರಟಿರುವ ಸಂಧಾನಕ್ಕೆ ಇರಾನ್ ತನ್ನ ಅಸಮ್ಮತಿಯನ್ನು ಸೂಚಿಸಿದೆ. ಇವತ್ತಲ್ಲ, ಆರಂಭದ ದಿನಗಳಿಂದಲೂ ಕೂಡ ಈ ರೀತಿಯ ಮಾತುಕತೆಗಳಿಗೆ ನಾವು ಸಿದ್ಧ ಇಲ್ಲ ಅಂತಲೇ ಇರಾನ್ ಹೇಳ್ತಾ ಬರ್ತಾ ಇತ್ತು. ಮತ್ತು ಮಾತುಕತೆಗಳು ಆರಂಭ ಆಗ್ತಾ ಇವೆ ಅಂತ ಪದೇ ಪದೇ ಅಮೆರಿಕ ಹೇಳಿದ ನಂತರ ಕೂಡ ಇರಾನ್ ಅಮೆರಿಕದ ಅಮೆರಿಕದ ಬೇಸುಗಳಿಗೆ ಜಾಗ ಕೊಟ್ಟ ದೇಶಗಳ ಮೇಲೆ ಹಾಗೆ ಇಸ್ರೇಲ್ ಮೇಲೆ ಕೂಡ ತೀವ್ರ ಪ್ರಮಾಣದ ದಾಳಿಗಳನ್ನು ಮಾಡ್ತಾ ಹೋಗ್ತಾ ಇತ್ತು. ಇನ್ನು ಸಂಧಾನ ನಡೆದೇ ಹೋಗುತ್ತೆ ಅಂತ ಪಾಕಿಸ್ತಾನ, ಟರ್ಕಿ ಮುಂತಾದ ದೇಶಗಳು ಹೇಳ್ತಾ ಇದ್ದ ಹಿನ್ನೆಲೆಯಲ್ಲಿ UAE ಸೇರಿದಂತೆ ಒಂದಷ್ಟು ಗಲ್ಫ್ ದೇಶಗಳು ಕೂಡ ಈ ಮಾತುಕತೆಗಳನ್ನ ವಿರೋಧಿಸಿದ್ವು. ಮಾತುಕತೆಗಳ ಮೂಲಕ ಈ ಹಂತದಲ್ಲಿ ಸಾಧಿಸೋ ತರದ್ದೇನೂ ಇಲ್ಲ ಅನ್ನೋ ತರ UAE ಮಾತನಾಡಿತ್ತು. ಅಲ್ಲಿ ಸಂಧಾನ ಆಗತ್ತೆ ಅನ್ನೋದೇ ಆದ್ರೆ ಇರಾನ್ ನಮ್ಮ ಮೇಲೆ ಇದುವರೆಗೆ ಮಾಡಿದ ದಾಳಿಗಳಿಗೆ ಅವರಿಂದ ಪರಿಹಾರವನ್ನು ಕೊಡಿಸಬೇಕಾಗುತ್ತೆ ಮತ್ತು ಇನ್ನು ಮುಂದೆ ನಮ್ಮ ಮೇಲೆ ಯಾವುದೇ ದಾಳಿಗಳು ಇರಾನ್ ಕಡೆಯಿಂದ ಆಗೋದಿಲ್ಲ ಅಂತ ಸಂಧಾನಕ್ಕೆ ಕೂತ ದೇಶಗಳು ಭರವಸೆಯನ್ನ ಕೊಡಬೇಕಾಗತ್ತೆ, ಗ್ಯಾರಂಟಿಯನ್ನ ಕೊಡಬೇಕಾಗತ್ತೆ ಅಂತ ಕೂಡ ಇಲ್ಲಿ UAE ಹೇಳಿತ್ತು. ಇರಾನ್ ಕೂಡ ಅದೇ ರೀತಿಯ ಬೇಡಿಕೆಯನ್ನಿಟ್ಟಿತ್ತು. ಆದರೆ ಅಮೆರಿಕದಿಂದ ಅಂಥ ಯಾವ ಭರವಸೆಯೂ ಬಂದಿರಲಿಲ್ಲ. ಇನ್ನು ಮಾತುಕತೆಗಳನ್ನ ಮುಂದುವರಿಸೋದಕ್ಕೆ ಬೇಕಾದ ಯಾವುದೇ ಸಕಾರಾತ್ಮಕ ಪ್ರಕ್ರಿಯೆ ಕೂಡ ಅಮೆರಿಕ ಕಡೆಯಿಂದ ಆಗಿರಲಿಲ್ಲ. ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡೇ ಇರಾನ್ ನಾವು ಮಾತುಕತೆಗಳಿಗೆ ಸಿದ್ಧ ಇಲ್ಲ ಅನ್ನೋ ಸಂದೇಶವನ್ನ ಕಳುಹಿಸಿದೆ. ಜೊತೆಗೆ ಕೆಲ ಇರಾನಿ ಮೂಲಗಳನ್ನ ಉಲ್ಲೇಖಿಸಿ CNN 18 ಬೇರೆಯದ್ದೇ ರೀತಿಯ ವರದಿಯನ್ನ ಪ್ರಕಟಿಸ್ತಾ ಇದೆ. ಈ ಮಾತುಕತೆಗಳ ಮಧ್ಯಸ್ಥಿಕೆ ಭಾರತದ ನೇತೃತ್ವದಲ್ಲಿ ಆಗಿದ್ರೆ ನಾವು ಮಾತುಕತೆಗೆ ಸಿದ್ಧ ಆಗ್ತಾ ಇದ್ವೋ ಏನೋ, ಆದರೆ ಪಾಕಿಸ್ತಾನವನ್ನ, ಅವರ ಮಧ್ಯಸ್ಥಿಕೆಯನ್ನ ನಂಬುವ ಸ್ಥಿತಿಯಲ್ಲಿ ಇರಾನ್ ಇಲ್ಲ ಅಂತ ಇರಾನಿನ ಮೂಲಗಳನ್ನ ಉಲ್ಲೇಖಿಸಿ ನೆಟ್ವರ್ಕ್ 18 ಬರೆದಿದೆ. ಇದು ಈ ಸಂಘರ್ಷ ನಿಲ್ಲಬಹುದು, ಅಲ್ಲೊಂದು ಸಂಧಾನ ಉಂಟಾಗಬಹುದು ಅನ್ನೋ ನಿರೀಕ್ಷೆಗಳೇನಿದ್ವು, ಆ ನಿರೀಕ್ಷೆಗಳ ಮೇಲೆ ನೀರೆರಚುತ್ತಾ ಇದೆ. ಗೆಳೆಯರೆ, ಹಾರ್ಮುಜ್ ಜಲಸಂಧಿಯನ್ನ ವ್ಯಾಪಾರಕ್ಕೆ ಮುಕ್ತಗೊಳಿಸದೇ ಇದ್ರೆ ಇರಾನಿನ ತೈಲ ಸ್ಥಾವರಗಳು, ವಿದ್ಯುತ್ ಸ್ಥಾವರಗಳನ್ನ ಮತ್ತು ಖರಗ್ ದ್ವೀಪವನ್ನ ಗುರಿಯಾಗಿಸಿಕೊಂಡು ದಾಳಿಗಳನ್ನ ಮಾಡೋದಾಗಿ ಟ್ರಂಪ್ ಇರಾನಿಗೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಿಲಿಟರಿ ಕಾರ್ಯಾಚರಣೆಯನ್ನ ಕೊನೆಗಾಣಿಸೋದಕ್ಕೆ ಯುನೈಟೆಡ್ ಸ್ಟೇಟ್ಸ್ ಇರಾನಿನ ಹೊಸ ಆಡಳಿತದ ಜೊತೆ ಚರ್ಚೆಯಲ್ಲಿದೆ, ಮಾತುಕತೆ ಪ್ರಗತಿಯಲ್ಲಿದೆ ಅಂತ ಕೂಡ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಇಲ್ಲಿ ಒಂದು ಒಪ್ಪಂದ ಆಗದೇ ಇದ್ರೆ ಇರಾನ್ ಕೊಂದು ಹಾಕಿದ ನಮ್ಮ ಸೈನಿಕರು ಹಾಗೂ ಇನ್ನಿತರರ ಸಾವಿಗೆ ಪ್ರತೀಕಾರ ಹೇಗಿರುತ್ತೆ ಅನ್ನೋದನ್ನ ಅವರಿಗೆ ನಾವು ತೋರಿಸ್ತೀವಿ, ಅವರನ್ನ ಸರ್ವನಾಶ ಮಾಡ್ತೀವಿ ಅಂತ ಯಥಾ ಪ್ರಕಾರ ಟ್ರಂಪ್ ತಮ್ಮ ಹಳೆ ಶೈಲಿಯಲ್ಲಿ ಅಬ್ಬರಿಸಿದ್ದಾರೆ. ಮತ್ತೊಂದು ಕಡೆ ಇರಾನ್ ಹಾಗೂ ಇಸ್ರೇಲ್ ನಡುವಿನ ದಾಳಿಗಳು ಹಾಗೆ ಮುಂದುವರಿತಾ ಇವೆ. ಇರಾನ್ ತನ್ನ ಪ್ರಾಕ್ಸಿಗಳನ್ನು ಬಳಸಿಕೊಂಡು ಇಸ್ರೇಲ್ ಅನ್ನ ತೀವ್ರ ಪ್ರಮಾಣದಲ್ಲಿ ದಾಳಿಗೀಡು ಮಾಡ್ತಾ ಇದೆ. ನಗೇವ್ ಪ್ರದೇಶದಲ್ಲಿನ ಇಂಡಸ್ಟ್ರಿಯಲ್ ಏರಿಯಾ ಮತ್ತೆ ದಾಳಿಗೀಡಾಗಿದೆ. ನಿನ್ನೆ ತೆಹರಾನಿನ ವಿದ್ಯುತ್ ಸಂಪರ್ಕವನ್ನ ಇಸ್ರೇಲ್ ಕಳೆದಿತ್ತು. ಇಡೀ ತೆಹರಾನ್ ಕತ್ತಲಲ್ಲಿ ಮುಳುಗೋ ಹಾಗಾಗಿತ್ತು. ಅದಕ್ಕೆ ಪ್ರತೀಕಾರ ಅನ್ನೋ ಹಾಗೆ ಹೈಫಾದ ತೈಲ ಘಟಕದ ಮೇಲೆ ಇರಾನ್ ದೊಡ್ಡ ದಾಳಿಯನ್ನು ಮಾಡಿದೆ. ಇನ್ನು ಇಸ್ರೇಲ್ ತೆಹರಾನ್ನ ಗ್ರಿಡ್ ಮೇಲೆ ಮಾಡಿದ ದಾಳಿಯಲ್ಲಿ ಗ್ರಾಫೈಟ್ ಬಾಂಬ್ ಅನ್ನ ಬಳಕೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ವಿದ್ಯುತ್ ಗ್ರಿಡ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡದೆ ಅದರ ಮೇಲೆ ದೊಡ್ಡ
ಪ್ರಮಾಣದ ಬಾಂಬಿಂಗ್ಗಳನ್ನು ಮಾಡದೆ ಸಣ್ಣ ಮ್ಯುನೇಷನ್ಗಳ ಮೂಲಕ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟು ಮಾಡುವ ವಿದ್ಯುತ್ ಗ್ರಿಡ್ ಅನ್ನ ನಾಶ ಮಾಡುವ ವಿಧಾನ ಇದು. ಇದನ್ನ ಈ ಹಿಂದೆ 2003ರಲ್ಲಿ ಇರಾಕ್ ಯುದ್ಧದಲ್ಲಿ ಕೂಡ ಬಳಕೆ ಮಾಡಲಾಗಿತ್ತು. ಅದನ್ನೇ ಇರಾನ್ ಮೇಲೆ ಇಸ್ರೇಲ್ ಬಳಸಿರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಯುದ್ಧಗಳನ್ನ ಗೆಲ್ತಾ ಇದೀವಿ ಅಂತ ಅನ್ನಿಸಿದ ಸಂದರ್ಭದಲ್ಲಿ ಶಾಶ್ವತ ನಷ್ಟ ಉಂಟು ಮಾಡದೆ ಶತ್ರುಗಳನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಳಕೆ ಮಾಡೋ ಬಾಂಬ್ ಅಂತ ಹೇಳ್ತಾರೆ. ಹಾಗೆ ಶಿರಾಜ್ ಮತ್ತು ಇನ್ನಿತರ ಕಡೆಗಳಲ್ಲಿನ ಪರ್ವತ ಪ್ರದೇಶಗಳಲ್ಲಿ ದೊಡ್ಡ ಪ್ರಮಾಣದ ಸ್ಫೋಟ ಉಂಟಾಗಿದೆ. ಅಲ್ಲಿ ಇರಾನಿನ ಆಯುಧಾಗಾರಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿಗಳನ್ನು ಮಾಡಿದೆ. ಅವರು ತೆಹರಾನ್ ಸೇರಿದಂತೆ ಇರಾನಿನ ನಾನಾ ಪ್ರದೇಶಗಳ ಮೇಲೆ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡ್ತಾ ಇರೋ ಹಾಗೇನೆ ಇಸ್ರೇಲ್ನ ಟೆಲ್ ಅವೀವ್, ಜೆರುಸಲೆಂ, ಹೈಫಾ ಹಾಗೂ ಇನ್ನಿತರ ನಗರಗಳನ್ನು ಗುರಿಯಾಗಿಸಿಕೊಂಡು ಇರಾನ್, ಲೆಬನಾನ್ನ ಹೆಜ್ಬುಲ್ಲಾ ಹಾಗೂ ಯಮನ್ನ ಹೌತಿಗಳು ಕೂಡ ದೊಡ್ಡ ಮಟ್ಟದ ದಾಳಿಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಇಸ್ರೇಲ್ ಕೂಡ ಲೆಬನಾನ್ ಮೇಲಿನ ದಾಳಿಯನ್ನ ತೀವ್ರಗೊಳಿಸಿದೆ. ಇಲ್ಲಿ ಹೆಜ್ಬುಲ್ಲಾಗಳು ಹೈಫಾ ಮೇಲೆ ನಿರಂತರವಾಗಿ ರಾಕೆಟ್ ದಾಳಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಇಸ್ರೇಲ್ ಕೂಡ ಹೆಜ್ಬುಲ್ಲಾದ 3 ಪ್ರಮುಖ ಕಮಾಂಡರ್ಗಳನ್ನ ಹೊಡೆದು ಹಾಕಿರುವುದಾಗಿ ಹೇಳಿಕೊಳ್ತಾ ಇದೆ. ಇನ್ನು ಇರಾನ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವ ಅಮೆರಿಕದ ವಿಮಾನಗಳಿಗೆ ಸ್ಪೇನ್ ತನ್ನ ವಾಯು ಪ್ರದೇಶವನ್ನು ಮುಚ್ಚಿದೆ ಮತ್ತು ವಾಷಿಂಗ್ಟನ್ಗೆ ತನ್ನ ಮಿಲಿಟರಿ ನೆಲೆಗಳ ಬಳಕೆಗೆ ಅವಕಾಶವನ್ನು ಕೂಡ ನಿರಾಕರಿಸಿರುವುದಾಗಿ ಅಲ್ಲಿನ ರಕ್ಷಣಾ ಸಚಿವೆ ಮಾರ್ಗರೆಟಾ ರೋಬಲ್ಸ್ ಹೇಳಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಈ ಸಂಘರ್ಷ ಸದ್ಯಕ್ಕೆ ಮುಗಿಯುತ್ತೆ ಅಂತೇನೋ ಅನ್ನಿಸ್ತಾ ಇಲ್ಲ. ಇನ್ನು ಮುಗಿದ್ರೂ ಅಲ್ಲಿನ ತೈಲ, ರಸಗೊಬ್ಬರ, ಗ್ಯಾಸ್ ಮುಂತಾದವುಗಳ ಸರಬರಾಜು ವ್ಯವಸ್ಥೆ ಮತ್ತೆ ಮೊದಲಿನಂತೆ ಆಗೋದಕ್ಕೆ ಇನ್ನೂ ಸಾಕಷ್ಟು ದಿನಗಳ ಕಾಲಾವಕಾಶ ಬೇಕಾಗಲೂಬಹುದು. ಹೀಗಾಗಿ ಭಾರತ ತನ್ನ ತೈಲ ಮತ್ತು ಗ್ಯಾಸ್ ಅಗತ್ಯಗಳನ್ನು ಪೂರೈಸಿಕೊಳ್ಳೋದಕ್ಕೆ ಜಗತ್ತಿನ ಬೇರೆ ಬೇರೆ ಸರಬರಾಜುದಾರ ದೇಶಗಳ ಕಡೆಗೆ ಕೂಡ ಮುಖ ಮಾಡ್ತಾ ಇದೆ. ಭಾರತಕ್ಕೆ ಮುಖ್ಯವಾಗಿ ಮಧ್ಯಪ್ರಾಚ್ಯದಿಂದ ದೊಡ್ಡ ಪ್ರಮಾಣದ LPG, ಕಚ್ಚಾ ತೈಲ, ಕೆಮಿಕಲ್ಸ್ ಹಾಗೂ ರಸಗೊಬ್ಬರಗಳು ಆಮದಾಗತ್ವೆ. ಈಗ ಅವೆಲ್ಲವೂ ಕೂಡ ಯುದ್ಧದ ಕಾರಣಕ್ಕೆ ಸರಬರಾಜು ಸಮಸ್ಯೆಯನ್ನು ನೋಡ್ತಾ ಇವೆ. ಅಲ್ಲಿ ನಮ್ಮ 26 ಹಡಗುಗಳು ಹಾರ್ಮುಜ್ ಅನ್ನು ದಾಟಬೇಕಿತ್ತು. ಅದರಲ್ಲಿ ಇಲ್ಲಿವರೆಗೆ 8 ಮಾತ್ರ ವಾಪಸ್ಸು ಬಂದಿವೆ. ಇನ್ನು 18 ಹಡಗುಗಳಲ್ಲಿಂದ ಬರಬೇಕಿದೆ. ಇರಾನ್ ಭಾರತದ ಹಡಗುಗಳ ಸಂಚಾರಕ್ಕೆ ಸಮಸ್ಯೆಯನ್ನೇನೂ ಮಾಡ್ತಾ ಇಲ್ಲ. ಆದರೂ ಅಲ್ಲಿ ದಾಳಿಗಳು ನಡೀತಾ ಇವೆ. ಸಮುದ್ರದಲ್ಲಿ ಮೈನ್ಸ್ ಜಾಲ ಹರಡಲಾಗಿದೆ. ಜೊತೆಗೆ ತೈಲ ಹಾಗೂ ಗ್ಯಾಸ್ ತುಂಬುವ ಬಂದರುಗಳು ಒಂದಷ್ಟು ನಾಶಕ್ಕೀಡಾಗಿವೆ. ಅಲ್ಲಿ ಯಾವಾಗ ದಾಳಿ ನಡೆಯುತ್ತೋ ಗೊತ್ತಿಲ್ಲದ ಪರಿಸ್ಥಿತಿ ಇದೆ. ಇದೆಲ್ಲದರ ನಡುವೆ ಅವರು ಅಲ್ಲಿಂದ ಸುರಕ್ಷಿತವಾಗಿ ಬರೋದು ಹಡಗುಗಳ ಪೈಲಟ್ ಮತ್ತು ಸಿಬ್ಬಂದಿಗೆ ಕೂಡ ತುಂಬಾ ಚಾಲೆಂಜಿಂಗ್ ಅನ್ನಿಸ್ಕೊಳ್ತಾ ಇದೆ. ಆದರೂ ನಮ್ಮ ಹಡಗುಗಳು ಸುರಕ್ಷಿತವಾಗಿ ಹಿಂತಿರುಗಿ ಬರುತ್ತವೆ ಅನ್ನೋ ವಿಶ್ವಾಸ ಪೆಟ್ರೋಲಿಯಂ ಸಚಿವಾಲಯ ಮತ್ತು ಭಾರತ ಸರ್ಕಾರದ್ದು. ಗೆಳೆಯರೆ, ನಮ್ಮಲ್ಲಿ 2 ತಿಂಗಳಿಗೆ ಮಾನ್ಸೂನ್ ಕೂಡ ಶುರುವಾಗುತ್ತೆ. ಬಿತ್ತನೆಯ ಕಾಲ, ರಸಗೊಬ್ಬರಕ್ಕೆ ಬೇಡಿಕೆ ಶುರುವಾಗುತ್ತೆ. ಗೊಬ್ಬರದ ಲಭ್ಯತೆ ಕಡಿಮೆ ಆಗಿದೆ ಅನ್ನೋ ಒಂದು ಸಣ್ಣ ಸುದ್ದಿ ಕೂಡ ಸಾಕು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗೋದಿಕ್ಕೆ. ಹೀಗಾಗಿ ಭಾರತ ರಸಗೊಬ್ಬರಗಳಿಗಾಗಿ ರಷ್ಯಾ, ಮೊರಾಕೊ, ಆಸ್ಟ್ರೇಲಿಯಾ, ಅಲ್ಜೀರಿಯಾ, ಈಜಿಪ್ಟ್, ಇಂಡೋನೇಷ್ಯಾ, ಮಲೇಷ್ಯಾ ಮತ್ತು ಕೆನಡಾ ಸೇರಿದಂತೆ ನಾನಾ ದೇಶಗಳ ಜೊತೆ ವ್ಯವಹಾರ ಕುದುರಿಸಿಕೊಳ್ತಾ ಇದೆ. ನಮ್ಮಲ್ಲಿ ಸದ್ಯಕ್ಕೆ ಸಾಕಷ್ಟು ದಾಸ್ತಾನು ಕೂಡ ಇದೆ. ಖಾರಿಫ್ ಬೇಡಿಕೆ 390 ಲಕ್ಷ ಟನ್ ಅಂತ ಅಂದಾಜು ಮಾಡಲಾಗಿದೆ. ಸದ್ಯಕ್ಕೆ ಸಮಸ್ಯೆ ಏನಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಇದೆಲ್ಲದರ ನಡುವೆ ಭಾರತಕ್ಕೆ ಈಗ ಬ್ರೆಜಿಲ್ ಒಂದು ದೊಡ್ಡ ಆಫರ್ ಅನ್ನು ಕೊಡ್ತಾ ಇದೆ. ನಾವು ನಿಮಗೆ ಬೇಕಾದಷ್ಟು ಕಚ್ಚಾ ತೈಲವನ್ನು ಕೊಡ್ತೀವಿ, ನೀವು ನಮಗೆ ರಿಫೈನರಿ ಟೆಕ್ನಾಲಜಿಯ ಸಹಾಯ ಮಾಡಿ ಅಂತ ಬ್ರೆಜಿಲ್ ಕೇಳ್ತಾ ಇದೆ. ಬ್ರೆಜಿಲ್ ದಕ್ಷಿಣ ಅಮೆರಿಕಾದ ಅತಿದೊಡ್ಡ ತೈಲ ಉತ್ಪಾದಕ ದೇಶ. ಹಾಗೆ ಜಗತ್ತಿನ ಲೆಕ್ಕಾಚಾರವನ್ನು ನೋಡಿದರೆ ಅದು 9ನೇ ಅತಿದೊಡ್ಡ ತೈಲ ಉತ್ಪಾದಕ ದೇಶ ಅನ್ನಿಸ್ಕೊಳ್ಳುತ್ತೆ. 2025-26ರಲ್ಲಿ ಅವರು ಪ್ರತಿನಿತ್ಯ ಸರಾಸರಿ 3.8 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲವನ್ನು ಹೊರತೆಗೆದಿದ್ದಾರೆ. ಅದರಲ್ಲಿ 70% ಪ್ರೀಸಾಲ್ಟ್ ಲೇಯರ್ನಿಂದ ಅವರಿಗೆ ಸಿಗ್ತಾ ಇದೆ. ಇದು ದೊಡ್ಡ ರಿಸರ್ವ್ಗಳನ್ನು ಹೊಂದಿರುತ್ತೆ ಮತ್ತು ಉತ್ಪಾದನೆ ತ್ವರಿತಗತಿಯಲ್ಲಿ ಕೂಡ ಬೆಳೀತಾ ಹೋಗುತ್ತೆ. ಪ್ರೀಸಾಲ್ಟ್ ಲೇಯರ್ ಅಂದರೆ ಸಮುದ್ರದ ಅಡಿಯಲ್ಲಿ ಸುಮಾರು 2000 ಮೀಟರ್ನಷ್ಟು ದಪ್ಪ ಇರುವ ಉಪ್ಪಿನ ಪದರದ ಅಡಿಯಲ್ಲಿ ಅಲ್ಟ್ರಾ ಡೀಪ್ ವಾಟರ್ ರಿಸರ್ವ್ನಿಂದ ತೈಲವನ್ನು ಹೊರತೆಗೆಯಲಾಗುತ್ತೆ. ಸಾಮಾನ್ಯ ತೈಲ ಬಾವಿಗಳಿಗೆ ಹೋಲಿಸಿದ್ರೆ ಈ ಪ್ರೀಸಾಲ್ಟ್ ಲೇಯರ್ನಿಂದ ಹೆಚ್ಚು ಪ್ರಮಾಣದ ತೈಲ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಇದು ಆರಂಭಿಕ ಹೂಡಿಕೆ ಹೆಚ್ಚು ಅಂತ ಅನ್ಸಿದ್ರು ತೈಲದ ಉತ್ಪಾದನಾ ಪ್ರಮಾಣ ಹೆಚ್ಚಿರೋದ್ರಿಂದ ಮತ್ತು ಇಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ತಾ ಇರೋದ್ರಿಂದ ತೈಲದ ಉತ್ಪಾದನಾ ವೆಚ್ಚ ಇಲ್ಲಿ ಕಡಿಮೆ ಆಗುತ್ತೆ. ಸುಮಾರು $40 ಒಳಗೆ 1 ಬ್ಯಾರಲ್ ತೈಲ ಇಲ್ಲಿ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ತೈಲವನ್ನ ಖರೀದಿ ಮಾಡಿದ್ರೆ ಭಾರತಕ್ಕೆ ಕಡಿಮೆ ಬೆಲೆಗೆ ಕಚ್ಚಾ ತೈಲ ಸಿಕ್ಕಂತೆ ಕೂಡ ಆಗುತ್ತೆ. ಇನ್ನು ಇದು ಹೆವಿ ಮತ್ತು ಸೋರ್ ಅಂದ್ರೆ ಹೆಚ್ಚು ಸಲ್ಫರ್ ಅನ್ನ ಹೊಂದಿರುವ ಕ್ರೂಡ್ ಆಗಿದೆ. ಭಾರತದ ರಿಫೈನರಿಗಳು ಇದನ್ನು ಕೂಡ ಸುಲಭವಾಗಿ ಪ್ರೊಸೆಸ್ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ. ಬ್ರೆಜಿಲ್ ಮುಂದಿನ ದಿನಗಳಲ್ಲಿ ಸುಮಾರು 5 ಮಿಲಿಯನ್ ಬ್ಯಾರಲ್ ತೈಲವನ್ನ ಪ್ರತಿನಿತ್ಯ ಹೊರತೆಗೆಯುವ ಗುರಿಯನ್ನ ಹಾಕೊಂಡಿದೆ. ಇನ್ನು ಈಗ ಭಾರತಕ್ಕೆ ನಾವು ಬೇಕಾದಷ್ಟು ಕಚ್ಚಾ ತೈಲ ಕೊಡ್ತೀವಿ ಅಂತ ಹೇಳ್ತಾ ಇರೋ ಬ್ರೆಜಿಲ್ ನಮ್ಮಿಂದ ರಿಫೈನರಿ ಸಹಾಯವನ್ನು ಕೇಳ್ತಾ ಇದೆ.
ಗೆಳೆಯರೆ, ಭಾರತ ಜಾಗತಿಕವಾಗಿ ಅತಿ ದೊಡ್ಡ ರಿಫೈನರಿ ಹೊಂದಿರೋ ದೇಶ. ಹಾಗೆ ತೈಲವನ್ನು ಅತಿ ಹೆಚ್ಚು ಸಂಸ್ಕರಣೆ ಮಾಡೋ ದೇಶಗಳ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ನಮ್ಮಲ್ಲಿ ರಿಲಯನ್ಸ್ನ ಜಾಮ್ನಗರ್ ರಿಫೈನರಿ ಜಗತ್ತಿನ ಅತಿ ದೊಡ್ಡ ಸಿಂಗಲ್ ಸೈಟ್ ರಿಫೈನರಿ ಅನ್ನಿಸ್ಕೊಳ್ಳುತ್ತೆ. ಅಮೆರಿಕ, ಚೈನಾ, ರಷ್ಯಾದ ನಂತರದ ಸ್ಥಾನ ಭಾರತದ್ದು. ಆ ನಂತರ ಸೌತ್ ಕೊರಿಯಾ ಈ ಅತಿ ಹೆಚ್ಚು ತೈಲವನ್ನು ಸಂಸ್ಕರಿಸುವ ದೇಶಗಳ ಪಟ್ಟಿಯಲ್ಲಿ 5ನೇ ದೇಶವಾಗಿ ಕಾಣಿಸ್ಕೊಳ್ಳುತ್ತೆ. 2035ರ ಹೊತ್ತಿಗೆ ಭಾರತ ಜಗತ್ತಿನ 2ನೇ ಅತಿ ದೊಡ್ಡ ರಿಫೈನರಿ ಅನ್ನಿಸಿಕೊಳ್ಳುವ ಗುರಿಯನ್ನ ಕೂಡ ಹಾಕೊಂಡಿದೆ. ಇನ್ನು ಯಾವುದೇ ರೀತಿಯ ತೈಲವನ್ನ ಅಂದ್ರೆ ಅಮೆರಿಕ ಮತ್ತು ಇರಾನ್ಗಳಲ್ಲಿ ಸಿಗೋ ಸ್ವೀಟ್ ಕ್ರೂಡ್ ಅಥವಾ ವೆನೆಜುಲಾದ ಹೆವಿ ಕ್ರೂಡ್ ಯಾವುದನ್ನು ಬೇಕಾದರೂ ಸಂಸ್ಕರಿಸುವ ಸಾಮರ್ಥ್ಯ ಭಾರತಕ್ಕಿದೆ. ಹಾಗೆ ಭಾರತ ಈಗ ಜಗತ್ತಿನ ಅತಿ ದೊಡ್ಡ ಸಂಸ್ಕರಿಸಿದ ತೈಲ ರಫ್ತುದಾರ ದೇಶಗಳ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ನಮಗೆ ನಿಮ್ಮ ರಿಫೈನರಿ ತಂತ್ರಜ್ಞಾನದ ಸಹಾಯ ಮಾಡಿ ಅಂತ ಬ್ರೆಜಿಲ್ ಭಾರತವನ್ನು ಕೇಳ್ತಾ ಇದೆ. ಅವರು ಕಚ್ಚಾ ತೈಲ ಭಾರತಕ್ಕೆ ಕೊಡ್ತಾರೆ. ಅದನ್ನ ಸಂಸ್ಕರಿಸಿದ ನಂತರ ಡೀಸೆಲ್ ಅನ್ನು ಅವರು ನಮ್ಮಿಂದ ಖರೀದಿ ಕೂಡ ಮಾಡ್ತಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಭಾರತ ಬ್ರೆಜಿಲ್ ಅಲ್ಲಿ ಕಚ್ಚಾ ತೈಲ ಸಂಸ್ಕರಣಾ ಘಟಕವನ್ನು ಕೂಡ ಸ್ಥಾಪನೆ ಮಾಡಲಿ ಅನ್ನೋದು ಬ್ರೆಜಿಲ್ನ ಬಯಕೆ. ಈಗಾಗಲೇ ರಿಲಯನ್ಸ್ ಅಮೆರಿಕಾದಲ್ಲಿ ತನ್ನ ಮತ್ತೊಂದು ರಿಫೈನರಿಯನ್ನ ಸ್ಥಾಪನೆ ಮಾಡ್ತಾ ಇದೆ. ಅದು ಅಮೆರಿಕಾದ ಅತಿ ದೊಡ್ಡ ರಿಫೈನರಿಗಳ ಪೈಕಿ ಒಂದು ಅನ್ನಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂದೆ ಬ್ರೆಜಿಲ್ ಅಲ್ಲಿ ಕೂಡ ಭಾರತದ ಸಂಸ್ಕರಣಾ ಘಟಕ ಸ್ಥಾಪನೆಗೆ ಅವಕಾಶ ಸಿಗುತ್ತೆ. ಆ ಮೂಲಕ ಅಮೆರಿಕ ಹಾಗೂ ದಕ್ಷಿಣ ಅಮೆರಿಕ ಎರಡರ ತೈಲ ಕ್ಷೇತ್ರಗಳಲ್ಲೂ ಭಾರತ ತನ್ನ ಪ್ರಭಾವವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆ ಬ್ರೆಜಿಲ್ ಅಲ್ಲಿ ತೈಲ ಅನ್ವೇಷಣೆಗೆ ಕೂಡ ಭಾರತಕ್ಕೆ ಆಹ್ವಾನ ಸಿಗ್ತಾ ಇದೆ. ಗೆಳೆಯರೆ, ಸದ್ಯಕ್ಕೆ ಭಾರತ ಅಲ್ಲಿಂದ ಸುಮಾರು $1.9 ಬಿಲಿಯನ್ ಮೌಲ್ಯದ ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತಾ ಇದೆ. ಹಾಗೆ ನಾವು ಅವರಿಗೆ ಸುಮಾರು $800 ಮಿಲಿಯನ್ ಮೌಲ್ಯದ ಸಂಸ್ಕರಿಸಿದ ತೈಲವನ್ನು ರಫ್ತು ಕೂಡ ಮಾಡ್ತಾ ಇದ್ದೀವಿ. ಬ್ರೆಜಿಲ್ನ ಅಂತಾರಾಷ್ಟ್ರೀಯ ತೈಲ ಕಂಪನಿ ಪೆಟ್ರೋಬ್ರಾಸ್ ಜೊತೆ ಭಾರತದ BPCL, IOC ಮತ್ತು HPCL ರಿಫೈನರಿಗಳು ಈ ಹಿಂದೆನೇ ಒಂದಷ್ಟು ಡೀಲ್ಗಳಿಗೆ ಸಹಿ ಕೂಡ ಮಾಡಿವೆ. ಈಗ ಹೊಸ ಡೀಲ್ ಕೂಡ ಆದ್ರೆ ಭಾರತದ ಡೀಸೆಲ್ ಎಕ್ಸ್ಪೋರ್ಟ್ ಕೂಡ ಬ್ರೆಜಿಲ್ಗೆ ಹೆಚ್ಚಾಗುತ್ತೆ. ಅದು ಭಾರತಕ್ಕೆ ಲಾಭವನ್ನ ಮಾಡಿಕೊಡುತ್ತೆ. ಇಲ್ಲಿ ಭಾರತಕ್ಕೆ ರಷ್ಯಾದಿಂದ ದೊಡ್ಡ ಪ್ರಮಾಣದ ತೈಲ ಆಮದಾಗ್ತಾ ಇದೆ. ಆದರೂ ಅಲ್ಲಿ ಯುಕ್ರೇನ್ ರಷ್ಯಾದ ಪೋರ್ಟ್ಗಳ ಮೇಲೆ ದಾಳಿಗಳನ್ನು ತೀವ್ರಗೊಳಿಸ್ತಾ ಇರೋದ್ರಿಂದ ಮತ್ತು ಅಮೆರಿಕ ಹಾಗೂ ಯುರೋಪಿನ ಸ್ಯಾಂಕ್ಷನ್ಗಳ ಕಾರಣದಿಂದ ಮುಂದಿನ ದಿನಗಳಲ್ಲಿ ರಷ್ಯಾ ತೈಲ ಹೀಗೆ ಬರ್ತಾ ಹೋಗುತ್ತೆ ಅನ್ನೋ ಗ್ಯಾರಂಟಿ ಕೂಡ ಇರೋದಿಲ್ಲ. ಹಾಗೆ ಹಾರ್ಮುಜ್ ಸಂಕಷ್ಟ ಮುಗಿಯುವವರೆಗೆ ಇರಾಕ್ನ ತೈಲ ಕೂಡ ಬರೋದು ಕಷ್ಟ ಆಗುತ್ತೆ. ಇನ್ನು ತೈಲ ಬೆಲೆಯ ಜೊತೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಭಾರತ ತೈಲ ಮಾರಾಟ ಒಪ್ಪಂದಗಳನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಇನ್ನು ಕೆನಡಾದಿಂದ, ದಕ್ಷಿಣ ಅಮೆರಿಕಾದ ದೇಶಗಳಿಂದ, ಆಫ್ರಿಕಾ ದೇಶಗಳಿಂದ ಕೂಡ ತೈಲ ಖರೀದಿಯನ್ನ ಹೆಚ್ಚು ಮಾಡ್ತಾ ಹೋದ್ರೆ ನಾವು ಹಾರ್ಮುಜ್ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಬರೋದಕ್ಕೆ ಕೂಡ ಇಲ್ಲಿ ಸಾಧ್ಯ ಆಗುತ್ತೆ. ಹಾಗೆ ರಷ್ಯಾ ಭಾರತಕ್ಕೆ ದೊಡ್ಡ ಪ್ರಮಾಣದ LNG ಅನ್ನು ಕೂಡ ಆಫರ್ ಮಾಡ್ತಾ ಇದೆ. ಸಮುದ್ರ ಮಾರ್ಗದ ಮೂಲಕ ಈ ಗ್ಯಾಸ್ ಭಾರತಕ್ಕೆ ಬರುತ್ತೆ. ಆದ್ರೆ ಎಷ್ಟು ಪ್ರಮಾಣದ ಗ್ಯಾಸ್ ಅನ್ನ ಭಾರತ ರಷ್ಯಾದಿಂದ ಈ ಬಾರಿ ಆಮದು ಮಾಡಿಕೊಳ್ತಾ ಹೋಗುತ್ತೆ ಅನ್ನೋ ಬಗ್ಗೆ ನಿಖರ ಮಾಹಿತಿ ಇನ್ನೂ ಲಭ್ಯ ಆಗಿಲ್ಲ. ಆದ್ರೆ ಇಂಪೋರ್ಟರ್ಗಳಿಗೆ ಸಿದ್ಧವಾಗಿರಿ ಅಂತ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಗೆಳೆಯರೆ, ಇದೆಲ್ಲದರ ನಡುವೆ ಭಾರತದಲ್ಲಿ ಮತ್ತೊಂದು ಬೆಳವಣಿಗೆ ಆಗಿದೆ. ಭಾರತದ ವಿರುದ್ಧ ಭಯೋತ್ಪಾದಕ ಕೃತ್ಯಗಳನ್ನು ಮಾಡ್ತಾ ಭಾರತದಲ್ಲಿ ಒಂದಷ್ಟು ಆತ್ಮಾಹುತಿ ದಾಳಿಗಳಿಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದ LET ಉಗ್ರ ಶಬೀರ್ ಅಹಮದ್ ಲೋನ್ ಅನ್ನ ದೆಹಲಿಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಇವನು ಲಷ್ಕರ್ ಎ ತೈಬಾ ಭಯೋತ್ಪಾದಕ ಸಂಘಟನೆಯ ಕಮಾಂಡರ್ ಆಗಿದ್ದ. ಹಾಗೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಕೂತ್ಕೊಂಡು ಅಲ್ಲಿಂದಲೇ ಭಾರತದಲ್ಲಿ ಭಯೋತ್ಪಾದಕರನ್ನ ರಿಕ್ರೂಟ್ ಮಾಡ್ಕೊಳ್ತಾ ಇದ್ದ. ಅವರ ಮೂಲಕ ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದ. ಇವನನ್ನ LETಯ ಪ್ರಮುಖ ಹ್ಯಾಂಡ್ಲರ್ ಅಂತ ಗುರುತಿಸಲಾಗಿತ್ತು. ಇಂಥ ಶಬೀರ್ ಅಹಮದ್ ಲೋನ್ ಅನ್ನ ಸೋಮವಾರ ದೆಹಲಿಯ ಸ್ಪೆಷಲ್ ಸೆಲ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಶಬೀರ್ ಮೂಲತಃ ಕಾಶ್ಮೀರದವನು. ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಭಯೋತ್ಪಾದಕ ತರಬೇತಿಯನ್ನ ತಗೊಂಡು ಬಂದಿದ್ದ. ಲಷ್ಕರ್ ಎ ತೈಬಾದಲ್ಲಿ ಗುರುತಿಸಿಕೊಂಡಿದ್ದ. 2007ರಲ್ಲಿ ದೆಹಲಿ ಪೊಲೀಸರು ಇವನನ್ನ ಅರೆಸ್ಟ್ ಮಾಡಿದ್ರು. ಇವನ ಬಳಿ AK-47 ರೈಫಲ್, ಗ್ರನೇಡುಗಳು ಸೇರಿದಂತೆ ಸಾಕಷ್ಟು ಆಯುಧಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿತ್ತು. ರಾಜಕಾರಣಿಗಳನ್ನ, ಹಿಂದೂ ಸಂಘಟನೆಗಳ ನಾಯಕರನ್ನ ಟಾರ್ಗೆಟ್ ಮಾಡಿಕೊಂಡು ಕೊಲ್ಲುವ ಯೋಜನೆಯೊಂದನ್ನ ಇವನು ರೂಪಿಸಿದ್ದ ಅಂತ ಅವತ್ತು ಆರೋಪ ಮಾಡಲಾಗಿತ್ತು. ತಿಹಾರ್ ಜೈಲ್ ಸೇರಿದ್ದ ಶಬೀರ್ ಅಹಮದ್ ಲೋನ್ 2009ರಲ್ಲಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಬಾಂಗ್ಲಾದೇಶಕ್ಕೆ ಪರಾರಿಯಾಗಿದ್ದ. ಅಲ್ಲಿ ಬಾಂಗ್ಲಾದೇಶಿ ಮಹಿಳೆಯನ್ನ ಮದುವೆಯಾಗಿ ಅಲ್ಲೇ ಹೈಡ್ಔಟ್ ಅನ್ನ ನಿರ್ಮಾಣ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡೇ LET ಮತ್ತು ISI ಹೇಳಿದ ಕೆಲಸಗಳನ್ನ ಭಾರತದಲ್ಲಿ ಇವನು ಮಾಡಿಸ್ತಾ ಇದ್ದ ಅಂತ ಹೇಳ್ತಾರೆ. ಇತ್ತೀಚೆಗಷ್ಟೇ ನಾನಾ ರಾಜ್ಯಗಳಲ್ಲಿ ಒಂದಷ್ಟು LETಗೆ ಸೇರಿದ ಕ್ರಿಮಿಗಳನ್ನ ಇಂಟೆಲಿಜೆನ್ಸ್ ಮಾಹಿತಿಯ ಆಧಾರದ ಮೇಲೆ ಅರೆಸ್ಟ್ ಮಾಡಲಾಗಿತ್ತು. ಈಗ ಬಾಂಗ್ಲಾದೇಶದ ಗಡಿ ದಾಟಿ ದೆಹಲಿಗೆ ಬಂದಿದ್ದ ಶಬೀರ್ನನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಕೆಲ ಮೂಲಗಳ ಮಾಹಿತಿಯ ಪ್ರಕಾರ ಇವನನ್ನ ದೆಹಲಿಯಲ್ಲ ಬಾಂಗ್ಲಾದೇಶದ ಗಡಿಯಲ್ಲಿ
ಬಂಧಿಸಲಾಗಿದೆ ಅನ್ನೋ ಮಾಹಿತಿ ಕೂಡ ಇದೆ. ಎಲ್ಲೇ ಬಂಧಿಸಿರಲಿ, ಒಟ್ಟು LETಯ ಭಯೋತ್ಪಾದಕ ಮತ್ತು ಹ್ಯಾಂಡ್ಲರ್ ಶಬೀರ್ ಅಹಮದ್ ಲೋನ್ ದೆಹಲಿಯ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ. ಇನ್ನು ಮುಂದೆ ಅವನ ವಿಚಾರಣೆ ಆಗುತ್ತೆ. ಈ ಬಾರಿಯೂ ಅವನನ್ನ ಜೈಲಲ್ಲಿಟ್ಟು ಇಲ್ಲಿ ಬಿರಿಯಾನಿ ತಿನ್ನಿಸಿ ಜಾಮೀನು ಕೊಟ್ಟು ಆಮೇಲೆ ಅವನು ಮತ್ತೆ ಹೊರಗೆ ಹೋಗಿ ಇನ್ನೆಲ್ಲೋ ಕೂತ್ಕೊಂಡು ಮತ್ತೆ ಭಾರತದ ವಿರುದ್ಧ ಭಯೋತ್ಪಾದಕ ಕೃತ್ಯಗಳನ್ನ ಮುಂದುವರಿಸುವ ಹಾಗೆ ಆಗದೇ ಇರಲಿ. ಇದು ಗೆಳೆಯರೆ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.